हेलो फ्रेंड्स वेलकम बैक टू चिनीस लिटिल ವುಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಂತ ಗೊತ್ತಾ ಫ್ರೆಂಡ್ಸ್ ನಮಗೆ ಈ ಪೋಲ್ಟ್ರಿ ಫಾರ್ಮ್ನವರಿಗೆ ಎಸ್ಪೆಷಲಿ ಈ ಕೋಳಿಗಳಿಗೆ ಯಾವ ಥರ ಟ್ರೀಟ್ ಮಾಡಬೇಕು ಯಾವ ಥರ ಸಾಕಬೇಕು ಅನ್ನೋದೇ ಒಂದು ತಲೆನೋವು ಆಗಿಬಿಡುತ್ತೆ ಮತ್ತು ಮಳೆಗಾಲದಲ್ಲಿ ಸಹ ಅಷ್ಟೇ ನಾವು ಯಾವ ಥರ ಕೇರ್ ಮಾಡಬೇಕು ಏನೆಲ್ಲ ಫೀಡ್ ಅವರಿಗೆ ಕೊಟ್ಟರೆ ಅವುಗಳ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ನಮಗೆ ಡೌಟ್ ಇರುತ್ತೆ ಇದರ ಬಗ್ಗೆ ನಾನು ಇವತ್ತು ಒಂದು ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್ ಇದು ನಿಮಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಏನಾದರೂ ಯೂಸ್ ಆಗಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ಗಳಲ್ಲಿ ಹಾಕಿ ತಿಳಿಸಿ ಇದರ ಬಗ್ಗೆ ನನಗೆ ಹೆಚ್ಚಿನದಾಗಿ ನನಗೆ ವಿವರಣೆಗಳನ್ನು ಕೊಡಲಿಕ್ಕೆ ಈಸಿ ಆಗುತ್ತೆ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಇನ್ನಷ್ಟು ವಿಷಯಗಳು ನೋಟಿಫಿಕೇಷನ್ ಆಗಿ ನಿಮಗೆ ಕಾಣಿಸಿಕೊಳ್ಳುತ್ತವೆ ಓಕೆನಾ ಫ್ರೆಂಡ್ಸ್ ಮಳೆಗಾಲ ಬಂತು ಅಂದರೆ ಸಾಕು ನಮಗೆ ಈ ಕೋಳಿಗಳನ್ನು ಮೇಂಟೈನ್ ಮಾಡೋದು ಒಂದು ತುಂಬ ದೊಡ್ಡದಾದ ಒಂದು ಕೆಲಸ ಅಂತಲೇ ಹೇಳ್ಬೋದು ಆದ್ರೂ ಸಹ ಕೋಳಿಗಳ ಫೀಡ್ಗಳಲ್ಲಿ ನಾವು ಚೇಂಜಸ್ ಮಾಡಿಕೊಟ್ರೆ ಉಂಟಲ್ಲ ಫ್ರೆಂಡ್ಸ್ ಖಂಡಿತವಾಗ್ಲೂ ನಾವು ಕೋಳಿಗಳನ್ನು ಸಾಕಲಿಕ್ಕೆ ನಮಗೆ ಕಷ್ಟನೇ ಆಗೋದಿಲ್ಲ ಆಮೇಲೆ ಈ ನಾಟಿ ಕೋಳಿಗಳಿಗೆ ಅಂತೂ ನಾವು ಯಾವ ಥರ ಬೇಕಾದರೂ ಸಾಕೋಬೋದು ಹೊರಗಡೆ ಬಿಟ್ಟಾದರೂ ಅವುಗಳ ತಮ್ಮ ಆಹಾರವನ್ನು ಹುಡುಕಿಕೊಂಡು ಅವುಗಳೇ ತಿಂತವೆ ಅಷ್ಟೊಂದು ಎಂಜಾಯ್ ಮಾಡಿಕೊಂಡು ತಿಂತವೆ ಅವುಗಳ ಆಹಾರವನ್ನು ಆಮೇಲೆ ಹೊರಗಡೆ ಸಿಕ್ಕಿರುವಂಥ ನಮಗೆ ಫುಡ್ ಅವುಗಳ ತಿನ್ನುವುದರಿಂದ ನಮಗೆ ಅವುಗಳಿಗೆ ಹಾಕುವಂಥ ಇಂಟೇಕ್ ಏನಿದೆ ನಮಗೆ ಫುಡ್ ಅವುಗಳ ಮೇಲೆ ಖರ್ಚುಗಳು ಅಷ್ಟೊಂದು ಬರುವುದಿಲ್ಲ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಮೇಯ್ನಾಗಿ ಒಂದು 2 ಇಂಗ್ರೀಡಿಯೆಂಟ್ಸ್ನ ನಾನು ಹಾಕಿ ಅಂದರೆ ಕೋಳಿಗಳಿಗೆ ಹಾಕ್ತಾ ಇದ್ದೀನಿ ಅದು ಯಾವುದು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಇವಾಗ ಕೋಳಿಗಳಲ್ಲಿ ನಾವು ನನ್ನ ಮುಂಚಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೋಳಿಗಳನ್ನು ನಾವು ಆದಷ್ಟು ಜೋಪಾನವಾಗಿ ನೋಡ್ಕೋಬೇಕು ಎಸ್ಪೆಷಲಿ ಮಳೆಗಾಲದಲ್ಲಿ ಓಕೆನಾ ಇದರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ವಿವರಣೆ ಕೊಟ್ಟಿದ್ದೀನಿ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಇಮ್ಯುನಿಟಿ ಬೂಸ್ಟರ್ ಅನ್ನೋ ಒಂದು ಮನೆಮದ್ದು ಅಂತಲೇ ಅಲ್ಲ ಆ್ಯಕ್ಚುಲಿ ಅವುಗಳ ಫುಡ್ಡಿಗೆ ನಾವು ಯಾವಾಗಲೂ ಮಂತ್ಲಿ ಒನ್ಸ್ ಈ ಥರ ನಾವು ಅದನ್ನು ಅಪ್ಲೈ ಮಾಡಬೇಕು ಮತ್ತು ಈ ಕೋಳಿಗಳಲ್ಲಿ ಎಂತ ಅಂದರೆ ಕಾಯಿಲೆಗಳು ಅವಾಗವಾಗ ಕಾಣಿಸಿಕೊಳ್ತಾನೇ ಇರ್ತವೆ ಅವುಗಳ ಒಂದು ಟ್ರೀಟ್ಮೆಂಟನ್ನು ನಾವು ತುಂಬ ಜಾಗ್ರತೆಯಿಂದ ಮಾಡ್ಕೋಬೇಕು ಮತ್ತು ನನ್ನ ಕೋಳಿಗಳನ್ನು ನಾನು ನಿಮಗೆ ತೋರಿಸ್ತೀನಲ್ವ ಎಷ್ಟೊಂದು ಹೆಲ್ತಿಯಾಗಿ ಇದ್ದಾರೆ ಅಂತ ನನಗೆ ತುಂಬ ಜನ ಮೆಸೇಜ್ ಮಾಡಿದರು ಆಮೇಲೆ ಕೇಳ್ತಾಯಿದ್ರು ನಿಮ್ಮ ಕೋಳಿಗಳಿಗೆ ಕಾಯಿಲೆಗಳು ಬರುವುದಿಲ್ಲವಾ ನೀವು ಯಾವ ಥರ ಮೆಡಿಸಿನ್ಗಳನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ಖಂಡಿತವಾಗ್ಲೂ ಫ್ರೆಂಡ್ಸ್ ಕೋಳಿಗಳಲ್ಲಿ ಕಾಯಿಲೆಗಳು ಸಾಮಾನ್ಯವಾಗಿ ಬರ್ತಾನೆ ಇರ್ತವೆ ಅದನ್ನು ಟ್ರೀಟ್ ಮಾಡೋದಿದೆಯಲ್ಲ ಯಾವ ಥರ ಟ್ರೀಟ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅಷ್ಟೇ ಮತ್ತು ಬಾಯ್ಲರ್ ಕೋಳಿಗಳಿಗೂ ಸಹ ಇವತ್ತಿನ ಈ ನನ್ನ ವಿಡಿಯೋ ನಾನು ಯೂಸ್ ಮಾಡುತ್ತಿರುವಂತಹ ಒಂದು ನ್ಯಾಚುರಲ್ ರೆಮಿಡೀಸ್ ಆ ಕೋಳಿಗಳಿಗೂ ಅಷ್ಟೇ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಹಾಗಾದರೆ ಬನ್ನಿ ನಾನು ಯಾವ ವಿಷಯಗಳನ್ನು ನಿಮಗೆ ಹೇಳ್ತೀನಿ ಅಂದರೆ ಇವತ್ತಿನ ಟಾಪಿಕ್ ಟರ್ಮರಿಕ್ ಮತ್ತು ಮೆಣಸಿನ ಪುಡಿ ಕರಿಮೆಣಸು ಅಂತ ಇದೆಯಲ್ವ ಅದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು ಆ ಎರಡನ್ನು ಹಾಕಿಬಿಟ್ಟು ನಾನಿವತ್ತು ನಮ್ಮ ಕೋಳಿಗಳಿಗೆ ಕೊಡ್ತಾ ಇದ್ದೀನಿ ಯಾಕೆ ಟರ್ಮರಿಕ್ ಮತ್ತು ಪೆಪ್ಪರ್ನ ಹಾಕ್ಕೋಬೇಕು ಅಂತ ನಿಮ್ಮ ಕ್ವಶನ್ ಆಗಿದ್ದರೆ ಖಂಡಿತವಾಗ್ಲೂ ಅದರ ಯೂಸಸ್ ಬಗ್ಗೆ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಯಾಕೆ ಹಾಕಬೇಕು ಅಂದರೆ ಇದು ಈಗ ಪೆಪ್ಪರ್ ಬಗ್ಗೆ ಹೇಳೋದಾದರೆ ಅದು ಇಮ್ಯೂನ್ ಪವರ್ನ ಜಾಸ್ತಿ ಮಾಡುತ್ತೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿನೇ ಇರುತ್ತೆ ಹಾಗಾಗಿ ಅವುಗಳ ಒಂದು ಇಮ್ಯೂನ್ ಪವರನ್ನು ಜಾಸ್ತಿ ಮಾಡುತ್ತೆ ಪ್ರಮೋಟ್ ಮಾಡುತ್ತೆ ಅವುಗಳ ಗ್ರೋತ್ನ ಇವಾಗ ನಮಗೆ ಬಾಯ್ಲರ್ ಕೋಳಿಗಳಿಗೆ ನಮಗೆ ಮಾಂಸಕ್ಕಾಗಿ ಉಪಯೋಗಿಸುವುದರಿಂದ ನಾಟಿ ಕೋಳಿಗಳಿಗೆ ಬಿಡಿ ಬಾಯ್ಲರ್ ಕೋಳಿಗಳಿಗೆ ನಾವು ಹೆಚ್ಚಿನದಾಗಿ ನಾವು ಏನು ಮಾಡ್ತೀವಿ ಗ್ರೋ ಬೇಕು ನಮಗೆ ಅಂದರೆ ವೆಯ್ಟ್ ಬೇಕು ಅವುಗಳ ಒಂದು ಅದಕ್ಕೋಸ್ಕರ ಈ ಬಾಯ್ಲರ್ ಕೋಳಿಗಳನ್ನು ಯಾರು ಸಾಕ್ತಾ ಇದ್ದಾರೆ ನೋಡಿ ಅವರಿಗೆ ಈ ಒಂದು ಇವತ್ತಿನ ಒಂದು ಟರ್ಮರಿಕ್ ಮತ್ತು ಪೆಪ್ಪರ್ ಮಿಕ್ಸ್ ಮಾಡಿ ಕೊಡುವುದರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಆ ಕೋಳಿಗಳ ಒಂದು ವೆಯ್ಟ್ ಗೇನಿಗೆ ಮತ್ತು ಅದು ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಓಕೆನಾ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಆವಾಗ ಏನಾಗುತ್ತೆ ಅಂದರೆ ಇಂಟೇಕ್ ಜಾಸ್ತಿ ಆಗುತ್ತೆ ಕೋಳಿಗಳಲ್ಲಿ ಮತ್ತು ನಿಮಗೆ ಸ್ಪೆಷಲಾಗಿ ಹೇಳ್ತೀನಿ ಮಳೆಗಾಲದಲ್ಲಿ ಅವುಗಳು ಇಂಟೇಕ್ ಏನಿರುತ್ತೆ ಜಾಸ್ತಿ ಇರುತ್ತೆ ಕನ್ಸ್ಯೂಮ್ಷನ್ ನಮಗೆ ಜಾಸ್ತಿ ತಗೊಳ್ತವೆ ಇವಾಗ ಫುಡ್ ಅವುಗಳು ಅವಾಗವಾಗ ಅವುಗಳಿಗೆ ಹಸು ಜಾಸ್ತಿ ಆಗುತ್ತೆ ನಾವೇನು ಮಾಡಬೇಕು ಮಳೆಗಾಲದಲ್ಲಿ ಸ್ಪೆಷಲ್ಲಾಗಿ ಆಯಿಲ್ನ ಬಳಸಬೇಕು ಫ್ರೆಂಡ್ಸ್ ಯಾವ ಆಯಿಲ್ ಬಗ್ಗೆ
ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ ಇದರ ವಿಡಿಯೋಗಳಲ್ಲಿ. ಪ್ಲೀಸ್ ಎಂಡ್ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ, ಇನ್ನಷ್ಟು ವಿಷಯಗಳು ನನಗೆ ಹೇಳಲಿಕ್ಕೆ ಈಸಿ ಆಗುತ್ತೆ, ಓಕೆನಾ. ಮತ್ತು ಈ ಕೋಳಿಗಳಲ್ಲೂ ಅಷ್ಟೇ ಅವು ಡಸ್ಟ್ ಬಾತಿಂಗ್ ಮಳೆಗಾಲದಲ್ಲಿ ಅವರಿಗೆ ಕಷ್ಟ. ನೀವೇನು ಮಾಡಿ ಈ ಥರದೊಂದು ಶೆಡ್ಡನ್ನು ಅವುಗಳಿಗೆ, ಮಣ್ಣಿನ ಶೆಡ್ಡನ್ನು ಈ ಥರ ಮಾಡಿ ಪ್ರೊವೈಡ್ ಮಾಡಿ, ಅಲ್ಲಿ ಅವುಗಳು ಏನು ನೋಡಿ ಈ ಥರ ಎಲ್ಲ ಮಲ್ಕೊಂಡ್ಬಿಟ್ಟು ಅವುಗಳ ಪಾಡಿಗೆ ಇದ್ಬಿಡ್ತವೆ. ಅಂದರೆ ಅವರಿಗೆ ಡಸ್ಟ್ ಬಾತಿಂಗು ಬೇಕಾಗುತ್ತೆ, ಇಲ್ಲಾಂದರೆ ನಿಮಗೆ ಕೋಳಿ ಹೇನುಗಳು ಆಗುವ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕೋಳಿಗಳಲ್ಲಿ ಕೋಳಿ ಹೇನು ಆಗಲಿಕ್ಕೆ ಬಿಡಲೇಬಾರ್ದು ಫ್ರೆಂಡ್ಸ್. ಹಾಗಾಗಿ ಶೆಡ್ ಥರ ನೀವು ಸಣ್ಣದಾಗಿ ಶೆಡ್ ಥರ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮಣ್ಣಿನ ಒಂದು ಈ ಥರ ಒಂದು ಮೆಥಡ್ನ ನೀವು ಅವುಗಳಿಗೆ ಮಳೆಗಾಲದಲ್ಲಿ ಏನಾದರೂ ಪ್ರೊವೈಡ್ ಮಾಡಿದರೆ ಮತ್ತು ನಿಮಗೆ ಬೇಸಿಗೆಗಾಲದಲ್ಲಿ ಅವಶ್ಯಕತೆ ಇರುವುದಿಲ್ಲ, ಅಲ್ಲೆಲ್ಲಿ ಹೋಗಿಬಿಟ್ಟು ಅವುಗಳು ಡಸ್ಟ್ ಬಾತಿಂಗ್ ಮಾಡ್ಕೊಂಡ್ಬಿಡ್ತವೆ. ಮಳೆಗಾಲದಲ್ಲಿ ಈ ಥರದ್ದೊಂದು ಶೆಡ್ಡನ್ನೆಲ್ಲ ಮಾಡ್ಕೊಂಬಿಡಿ, ಓಕೆನಾ. ಅದಕ್ಕೆ ನಾನು ಶೆಡ್ಗಳಲ್ಲೆಲ್ಲ ನಮ್ಮ ಕೋಳಿಗಳೆಲ್ಲ ಕೂತಿದ್ರು, ಅದಕ್ಕೋಸ್ಕರ ಇದನ್ನೆಲ್ಲ ನಾನು ಶೂಟ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಆ ಒಂದು ಡಸ್ಟ್ ಬಾತಿಂಗ್ ಮಾಡ್ಕೊಳ್ತಾ ಇದ್ದಾವೆ ಅಂತ. ಹೀಗಾಗಿ ಏನು ಮಳೆಗಾಲದಲ್ಲಿ ನಾವು ಅವುಗಳನ್ನು ಕೇರ್ ಮಾಡ್ತೀವೋ ಅಷ್ಟೊಂದು ಹೆಲ್ತಿಯಾಗಿರ್ತವೆ ನಮ್ಮ ಕೋಳಿಗಳು ಅಷ್ಟೇ. ಮತ್ತು ನಾನು ಮುಂಚಿನ ಅದಾಗಿ ಹೇಳ್ತೀನಿ ಫ್ರೆಂಡ್ಸ್, ಅವುಗಳ ಒಂದು ಏನು ಗಲೀಜೆಲ್ಲ ಇದೆ ನೋಡಿ, ಅದನ್ನು ನೀಟಾಗಿ ನೀವು ಕ್ಲೀನಾಗಿ ಮಾಡ್ಕೋಬೇಕು ಡೈಲಿ ಬೇಸಿಸಲ್ಲಿ. ಬೇಡ ಪರವಾಗಿಲ್ಲ, ಡೈಲಿ ಬೇಸಿಸಲ್ಲಿ ನೀವು ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲ ಅಂದರೆ ನೀವೇನು ಮಾಡಿ, ಬೂದಿ ಇದೆಯಲ್ಲ ಮನೆಗಳಲ್ಲಿ, ಎಲ್ಲರ ಮನೆಗಳಲ್ಲಿ ಬೂದಿಗಳು ಖಂಡಿತವಾಗ್ಲೂ ಇರುತ್ತೆ. ಅಂದರೆ ಹಳ್ಳಿಗಳಲ್ಲಿ ನಾನು ಹೇಳ್ತಾ ಇರೋದು. ಅವರು ಏನು ಮಾಡಿ ಆ ಬೂದಿನೆಲ್ಲ ಸ್ಪ್ರೆಡ್ ಮಾಡಿ ಗೂಡುಗಳಿಗೆಲ್ಲ, ಆಮೇಲೆ 2 ದಿವಸಕ್ಕೊಂದ್ಸತಿ ಇಲ್ಲಾಂದರೆ ವಾರಕ್ಕೆ ಒಂದ್ಸತಿ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಆ ವೆಟ್ ಇರಬಾರ್ದು, ವೆಟ್ ಇದ್ರೇ ನಮಗೆ ಅಲ್ಲಿ ಬ್ಯಾಕ್ಟೀರಿಯಾಗಳು ಗ್ರೋ ಆಗುತ್ತೆ. ಅದರಿಂದ ನಮಗೆ ಇನ್ನಷ್ಟು ಅವುಗಳ ಒಂದು ಕೋಳಿ ಹೇನುಗಳು ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಓಕೆನಾ. ನೋಡಿ ಫ್ರೆಂಡ್ಸ್, ನಮ್ಮ ಕೋಳಿಗಳೆಲ್ಲ ಎಷ್ಟೊಂದು ಎಂಜಾಯ್ ಮಾಡಿಕೊಂಡು ಆ ಒಂದು ದಿನವನ್ನು ಕಳೀತಾ ಇದ್ದಾರೆ ಅಂತ. ಮತ್ತು ನಾನು ಹೋದರೆ ಸಾಕು ಅಷ್ಟೊಂದು ನಾನೇನೋ ತಿನ್ನೋಕ್ಕೆ ತರ್ತಿದ್ದೀನಿ ಅಂತ ಅಂದ್ಕೊಂಡ್ಬಿಡ್ತಾರೆ ಅವುಗಳು. ಅಂದರೆ ನಮಗೆ ಮೊದಲನೇದಾಗಿ ಇಂಟ್ರೆಸ್ಟ್ ಇರಬೇಕು ಫ್ರೆಂಡ್ಸ್. ಯಾಕೆ ನಮ್ಮ ಕೋಳಿಗಳ ಬಗ್ಗೆ ನಾನು ಇಂಟ್ರೆಸ್ಟ್ ತೋರಿಸ್ತಿದ್ದೀನಿ ಅಂತ ನಿಮಗೆ ಗೊತ್ತಿರ್ಬೋದು. ಇದರಲ್ಲಿ ನನಗೆ ಆದಾಯವನ್ನು ಹೆಚ್ಚಾಗಿ ತಂದು ಕೊಟ್ಟಿರೋ ಒಂದು ಬಿಸ್ನೆಸ್ ಅಂದರೆ ಇದೇನೆ. ಹಾಗಾಗಿ ನಾನು ನಿಮಗೆ ನನಗೆ ಗೊತ್ತಿರುವ ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೋತಿದ್ದೀನಿ, ಓಕೆನಾ. ಇವಾಗ ಪೆಪ್ಪರ್ ಬಗ್ಗೆ ಆಯಿತು. ಪೆಪ್ಪರಲ್ಲಿ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಇದರಿಂದ ಅವುಗಳ ಒಂದು ಗ್ರೋತು ಇನ್ಕ್ರೀಸ್ ಆಗುತ್ತೆ. ಮತ್ತು ಈಗ ಪೆಪ್ಪರ್ ಜೊತೆಗೆ ನಾನು ಅರಿಶಿಣವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಅರಿಶಿಣ ಯಾಕೆ ಯೂಸ್ ಆಗುತ್ತೆ ಅಂದರೆ, ಅರಿಶಿಣವು ಕೋಳಿ ಫಾರ್ಮ್ಗಳಲ್ಲಿ ಅನೇಕ ರೀತಿಯಲ್ಲಿ ಉಪಯುಕ್ತವಾಗಿದೆ. ಇದು ಒಂದು ನೈಸರ್ಗಿಕ ಆ್ಯಂಟಿಬಯೋಟಿಕ್ ಆಗಿ ಕಾರ್ಯನಿರ್ವಹಿಸುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಕೋಳಿಗಳ ಆರೋಗ್ಯವನ್ನು ಸಹ ಸುಧಾರಿಸುತ್ತದೆ, ಓಕೆನಾ ಫ್ರೆಂಡ್ಸ್. ಯಾವ ಥರ ಒಂದು ಸುಧಾರಿಸುತ್ತೆ ಅಂದರೆ ಆಹಾರದಲ್ಲಿ ನಾವು ಸೇರಿಸುವುದರಿಂದ. ಈಗ ಅರಿಶಿಣವನ್ನು ಕೋಳಿ ಆಹಾರದಲ್ಲಿ ಬೆರೆಸಿ ಕೊಡಿ, ಇಲ್ಲಾಂದರೆ ನಾನೀಗ ತೋರಿಸ್ತೀನಿ ಯಾವ ಥರ ಬೆರೆಸ್ಬಿಟ್ಟು ಕೋಳಿಗಳಿಗೆ ಹಾಕ್ಕೋಬೇಕು ಅಂತ. ಇದರ ಯೂಸಸ್ನ ನಾನು ನಿಮಗೆ ಮುಂಚೆನೇ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇವು ಏನಾಗುತ್ತೆ ಅಂದರೆ ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ. ಇವುಗಳಲ್ಲಿ ಆ್ಯಂಟಿಸೆಪ್ಟಿಕ್ ಜಾಸ್ತಿ ಇರುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಆವಾಗವಾಗ ಕಾಯಿಲೆಗಳು ಬೀಳುವುದು ನಿಮಗೆ ಕಮ್ಮಿ ಆಗುತ್ತೆ. ನಮ್ಮ ಡೈಲಿ ಬೇಸಿಸ್ನಲ್ಲಿ ನಾವೇನು ಮಾಡಬೇಕು, ಫಸ್ಟ್ ಮಾರ್ನಿಂಗ್ ನೀವು ಈ ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಮಾಡ್ತವೆ ಅವುಗಳ ಇಂಟೇಕ್ ಅಂದರೆ ಯಾವುದು, ನೀರಿನ ಇಂಟೇಕ್. ಬಟ್ ಇದು ಎಲ್ಲ ತಿನ್ನೋದಿದೆಯಲ್ವ, ಅವುಗಳ ಫುಡ್ಡು ಅವುಗಳು ಜಾಸ್ತಿ ಇರ್ತವೆ. ಹಾಗಾಗಿ ನೀವೇನು ಮಾಡಿ, ಸ್ವಲ್ಪ ಮಟ್ಟಿಗೆ ನೀವು ಅರಿಶಿಣವನ್ನು ಬೆರೆಸಿ ಇಟ್ಬಿಡಿ, ಏನೂ ಆಗೋದಿಲ್ಲ. ಬಟ್ ಅವುಗಳು ಕುಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ನೀವೇನು ಮಾಡಿ ಫುಡ್ಡಲ್ಲಿ ಹಾಕಿಬಿಟ್ಟು ಕೊಟ್ಬಿಡಿ, ಇದು ಕರೆಕ್ಟಾಗಿ ಆಗುತ್ತೆ, ಆಯಿತಾ. ಮತ್ತು ಇವುಗಳು ರೋಗಗಳ ಒಂದು ಚಿಕಿತ್ಸೆ ಈ ಒಂದು ನಮಗೆ ಹೆಲ್ಪ್ ಆಗುತ್ತೆ. ಏನು ಅಂದರೆ ಕೋಳಿಗಳ ಕರುಳಿನ ಒಂದು ರೋಗ ಇದೆಯಲ್ವಾ, ಸೋಂಕು. ಈಗ ಗಾಯ ಏನಾದರೂ ಕೋಳಿಗಳಲ್ಲಿ ಆಗಿದೆ ಅಂದರೆ ಇದು ಹೆಚ್ಚಿನದಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ, ಓಕೆನಾ. ಮತ್ತು ಕೋಳಿಗಳ ಒಂದು ಚರ್ಮ ಇಂಪ್ರೂವ್ ಆಗುತ್ತೆ, ಮೊಟ್ಟೆ ಒಂದು ಹಳದಿ ಬಣ್ಣವನ್ನು ಸುಧಾರಿಸುತ್ತದೆ ಅಂತ ಹೇಳ್ತಾರೆ. ಇವಾಗ ಮೊಟ್ಟೆಗಳು ಇಡ್ತಾ ಇಲ್ಲ ಮಳೆಗಾಲದಲ್ಲಿ, ಎವ್ರಿ ಟೈಮು ನಿಮಗೆ ಅದೇ ಒಂದು ಸಮಸ್ಯೆ ಅಂತ ನಿಮಗೆ ಕಾಡ್ತಾ ಇದ್ದರೆ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಚಿಕಿತ್ಸೆನ ಅವುಗಳಿಗೆ ಕೊಡಿ. ಖಂಡಿತವಾಗ್ಲೂ ನಿಮಗೆ ದುಪ್ಪಟ್ಟು ಲಾಭ ಈ ಒಂದು ಪೋಲ್ಟ್ರಿ ಫಾರ್ಮ್ಗಳಲ್ಲಿ ಸಿಗುತ್ತೆ. ಮತ್ತು ಕೋಳಿಗಳ ಬೆಳವಣಿಗೆ ಮತ್ತು ತೂಕ ಹೆಚ್ಚಾಗಲು ಸಹ ಈ ಒಂದು ಅರಿಶಿಣ ನಿಮಗೆ ಹೆಲ್ಪ್ ಆಗುತ್ತೆ. ಈ ಕೋಳಿಗಳ ನಾವು ಹೇಳ್ತೀವಿ ನಮ್ಮ ಕೋಳಿಗಳಲ್ಲಿ ಇದು ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಆಗಿದೆ, ಮೊಟ್ಟೆಗಳು ಇಡುವುದಿಲ್ಲ ಅಂತ.
ಹೇಳ್ತಾ ಇರ್ತೀರಲ್ವ. ನೋಡಿ ಫ್ರೆಂಡ್ಸ್, ನಾನೀಗ ತೋರಿಸ್ತಾ ಇದ್ದೇನಲ್ಲ, ಈ ಕೋಳಿ ಅಂತ ನನಗೆ ತುಂಬಾ ಇಷ್ಟ. ಯಾಕೆ ಗೊತ್ತಾ, ಮೊಟ್ಟೆ ಸೈಜು ಅಷ್ಟು ತುಂಬ ಚೆನ್ನಾಗಿರುತ್ತೆ, ಫರ್ಟೈಲ್ ಎಗ್ ಆಗಿ ಬರುತ್ತೆ. ಅದಕ್ಕೆ ನಾನು ಹೇಳ್ತೀನಲ್ವ, ನನ್ನ ಫಾರ್ಮ್ನಲ್ಲಿ ನನ್ನ ಕೋಳಿಗಳಿಗೆ ಒಂದು ಮೊಟ್ಟೆಗೆ ಒಂದು ತುಂಬ ಡಿಮ್ಯಾಂಡ್ ಇದೆ ಅಂತ. ಹಾಗಾಗಿ ನಾನು ಹೇಳ್ತೀನಿ, ಒಂದು ಒಳ್ಳೆ ಫರ್ಟೈಲ್ ಇರುವ ಒಂದು ಎಗ್ಗನ್ನು ಅವುಗಳು ಪ್ರೊಡ್ಯೂಸ್ ಮಾಡಬೇಕು, ಅವುಗಳು ಇಡ್ತಾ ಇರಬೇಕು ಅಂತ ಅನಿಸಿದರೆ ಈ ಥರದ ಒಂದು ಮೆಡಿಸಿನ್ ನೀವು ಮಾಡ್ತಾಯಿರಿ. ಮತ್ತು ಮಂತ್ಲಿ ಬೇಸಿಸಲ್ಲಿ ಮಂತ್ಲಿ ಒನ್ಸ್ ಆ ಥರ ಬೇಕಾದರೂ ನೀವು ಹಾಕ್ಕೋಬೋದು, ಇಲ್ಲಾಂದರೆ 15 days ಒನ್ಸ್ ಆ ಥರ ಬೇಕಾದರೂ ಹಾಕ್ಕೋಬೋದು. ಮತ್ತು ಕೋಳಿಗಳಲ್ಲಿ ಅಲ್ಬೆಂಡಜೋಲ್ನ ನೀವು ಅವಾಗವಾಗ ಕೊಡಬೇಕು. ಅವಾಗವಾಗ ಅಂದರೆ ಡೈಲಿ ಬೇಸಿಸಲ್ಲಿ ಅಲ್ಲ, 3 months ಒನ್ಸ್, 6 months ಒನ್ಸ್ ಆ ಬೇಸಿಸಲ್ಲಿ ನೀವು ಅಲ್ಬೆಂಡಜೋಲ್ನ ಕೊಡಿ. ನಿಮಗೆ ಫ್ರೀಯಾಗಿ ಪೋಲ್ಟ್ರಿ ಫಾರ್ಮ್ನಲ್ಲಿ ಕೊಡ್ತಾರೆ, ಇಲ್ಲಾಂದರೆ ನಿಮಗೆ ಅದಕ್ಕೆ ಜಾಸ್ತಿ ಏನೂ ರೇಟ್ ಇರುವುದಿಲ್ಲ. ನೀವು ಬೇಕಾದರೆ ಮೆಡಿಕಲ್ಗಳಲ್ಲಿ ನೀವು ಅದನ್ನು ತಗೋಬೋದು. ಓಕೆನಾ ಫ್ರೆಂಡ್ಸ್? ಮತ್ತು ಅವುಗಳ ಒಂದು ಅಲ್ಬೆಂಡಜೋಲ್ನ ನಾವು ಹಾಕೋದರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಇವುಗಳ ಒಂದು ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಈಗ ನೋಡಿ, ನಾನು ತೋರಿಸ್ತಾ ಇದ್ದೀನಿ ಪೆಪ್ಪರ್ ಮತ್ತು ಅರಿಶಿನ. ಇದನ್ನು ನೀವು ಪೆಪ್ಪರ್ನ ನೀವು ಕುಟ್ಟಿ ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಪೌಡ್ರ್ ಟೈಪಲ್ಲಿ ಬೇಕಾದರೂ ಹಾಕ್ಕೋಬೋದು. ಓಕೆನಾ? ಇವಾಗ ನೋಡಿ, ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂತ ಗೊತ್ತಾ, ಅದನ್ನು ನಾವು ಹಾಗೆ ಕುಟ್ಟಿ ಹಾಕೋದ್ರಿಂದ ಅವು ತಿನ್ನುವುದಿಲ್ಲ, ಬಟ್ ಪುಡಿ ಮಾಡಿ ಹಾಕಿದರೆ ಖಂಡಿತವಾಗ್ಲೂ ತಿಂತವೆ. ಮತ್ತು ಅರಿಶಿನವನ್ನು ನಿಮ್ಮ ಮನೆಗಳಿರುವಂಥ ಅರಿಶಿನನೇ ಸೇರಿಸ್ಕೊಂಬಿಡಿ. ಇದು ಏನು ಗೊತ್ತಾ, ಮೀನಿನ ಆಯಿಲ್ ನಿಮಗೆ ಸ್ಟೋರ್ಗಳಲ್ಲಿ ಸಿಗುತ್ತೆ, ಆಯಿತಾ? ಮೀನಿನ ಆಯಿಲನ್ನು ನಾವು ಯಾಕೆ ಹಾಕಬೇಕು ಅಂತ ನಿಮ್ಮ ಪ್ರಶ್ನೆನ. ಖಂಡಿತವಾಗ್ಲೂ ಮಳೆಗಾಲದಲ್ಲಿ ನಾವು ಈ ಆಯಿಲ್ನ ಹಾಕೋದ್ರಿಂದ ಅವುಗಳ ಒಂದು ಹೆಲ್ತ್ ಇದೆಯಲ್ಲ, ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ಪೆಪ್ಪರ್ ನಿಮಗೆ ತೋರ್ಸೋಕ್ಕೋಸ್ಕರ ಮಾಡಿದೆ, ಇದರಿಂದ ಸ್ಕಿಪ್ ಮಾಡಿದೆ. ಈಗ ಆಯಿಲ್ನ ಹಾಕ್ತಾ ಇದ್ದೀನಿ. ಆಯಿಲ್ನ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಮತ್ತು ನಿಮ್ಮ ಕೋಳಿಗಳು ಎಷ್ಟಿದ್ದಾವೆ ಅಷ್ಟಕ್ಕೆ ಮಾತ್ರ ನೀವು ಅದನ್ನು ಉಪಯೋಗಿಸ್ಕೋಬೇಕು. ಓಕೆನಾ? ಮತ್ತು ಜಾಸ್ತಿ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ, ಅದಕ್ಕೆ ಇಷ್ಟೇ ಪರ್ಸೆಂಟು ಅಂತ ಹಾಕಲಿಕ್ಕೆಲ್ಲ ಇದೆ. ಮತ್ತು ಇವಾಗ 1 kg ಫೀಡ್ಗೆ ನೀವು 0.1% ಅಷ್ಟು ಹಾಕಬೇಕು, ಅದು ನಾಟಿ ಕೋಳಿಗಳಿಗೆ, ಆಯಿತಾ? ಮತ್ತು ಈಗ ಬಾಯ್ಲರ್ ಕೋಳಿಗಳಿಗೆ ಎಷ್ಟು ಹಾಕಬೇಕು ಅಂದರೆ ಈಗ 0.15%, ಅದು ಅಂದರೆ 1.5 kg ಅಷ್ಟು ಹಾಕ್ಬೋದು, ಇಲ್ಲಾಂದರೆ 1 kgಗೆ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. 1 kgಗೆ ನೀವು 0.15% ಬಾಯ್ಲರ್ ಕೋಳಿಗಳ ಫೀಡ್ಗೆ ಆ್ಯಡ್ ಮಾಡ್ಕೊಳ್ಳಿ, ಪೆಪ್ಪರ್ ಮತ್ತು ಇದನ್ನು ಅರಿಶಿನ ಪುಡಿನ. ಓಕೆನಾ? ಮತ್ತು ನಾಟಿ ಕೋಳಿಗಳಿಗೆ 1 kgಗೆ 0.1% ಅಷ್ಟು ಹಾಕಿದರೆ ಸಾಕು. ನೋಡಿ ಫ್ರೆಂಡ್ಸ್, ನಾನು ಮಲ್ಟಿಗ್ರೇನ್ ಫುಡ್ಡನ್ನು ನಾನು ಯಾವಾಗಲೂ ತೋರಿಸ್ತಾ ಇರ್ತೀನಿ. ನಾನು ಯಾವಾಗಲೂ ಕೋಳಿಗಳಿಗೆ ಟ್ರೀಟ್ಮೆಂಟ್ನ ಮಾಡಬೇಕಾದ್ರೆ ಈ ಮಲ್ಟಿಗ್ರೇನ್ ಫುಡ್ಡನ್ನೇ ನಾನು ಹಾಕ್ತೀನಿ. ಅವುಗಳಿಗೆ ಮಿಕ್ಸ್ ಮಾಡಿ ಕೊಡುವುದರಿಂದ ಅವುಗಳಿಗೆ ಗೊತ್ತಾಗ್ಬಿಡುತ್ತೆ ಇವತ್ತು ನಮಗೆ ಏನೋ ಒಂದು ಅಂದರೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತ ನಮ್ಮ ಕೋಳಿಗಳೆಲ್ಲ, ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಅದು ಮಿಕ್ಸ್ ಮಾಡಿ ಇರ್ತೀವಲ್ವ, ಮತ್ತು ಅವುಗಳಿಗೆ ಅಂದರೆ ಅದು ಖಾರ ಅವೆಲ್ಲ ಅನಿಸೋದೇ ಇಲ್ಲ, ಯಾಕಂದರೆ ಎಲ್ಲವೂ ಮಿಕ್ಸ್ ಆಗಿರುತ್ತೆ. ಮತ್ತು ಸ್ವಲ್ಪ ಮಟ್ಟಿಗೆ ನಾವು ಖಾರ ಅವೆಲ್ಲ ಹಾಕ್ತಾನೇ ಇರಬೇಕು, ಇಲ್ಲ ಅಂದರೆ ಕೋಳಿಗಳಲ್ಲಿ ಡೈಜೆಷನ್ ಆಗಲ್ಲ. ಮತ್ತು ನಾವು ಅಕ್ಕಿನೇ ಹಾಕಲಿಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ಒಂದು ವೇಳೆ ಅಕ್ಕಿನೇ ಹಾಕಿದರೆ ನೆಕ್ಸ್ಟ್ ಡೇ ಅದನ್ನು ಚೇಂಜ್ ಮಾಡಿಬಿಡಿ. ಅಂದರೆ ಅಕ್ಕಿ ಜೊತೆಗೆ ರಾಗಿ, ಸ್ವಲ್ಪ ಜೋಳ ಅಂಥವೇಂದ್ರೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿ. ಮತ್ತು ನಾನು ಹೇಳ್ತೀನಲ್ಲ, ಈ ಮಲ್ಟಿಗ್ರೇನ್ ಫುಡ್ಡನ್ನು ನಿಮಗೆ ಸ್ಟೋರ್ಗಳಲ್ಲಿ ಸಿಗುತ್ತೆ, ಇಲ್ಲ ಅಂದರೆ ಮಿಲ್ಗಳಲ್ಲಿ ನೀವು ಅದನ್ನು ಪರ್ಚೇಸ್ ಮಾಡ್ಕೋಬೋದು. ಓಕೆನಾ? ಮತ್ತು ಅಂದರೆ ನಿಮಗೆ ಕಮ್ಮಿ ರೇಟಿಗೆ ಸಿಗುವಂಥದ್ದನ್ನ ನೀವು ತಂದುಬಿಟ್ಟು ಕೋಳಿಗಳಿಗೆ ಹಾಕಿ. ಬಾಯ್ಲರ್ ಕೋಳಿಗಳಿಗೂ ನಾನು ಹೇಳ್ತಿರುವುದು, ಬಾಯ್ಲರ್ ಕೋಳಿಗಳನ್ನು ಸಾಕುವವರು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ನನ್ನ ಒಂದು ಅನಿಸಿಕೆ. ಮತ್ತು ನಾನು ಇದನ್ನು ಸರ್ಚ್ ಮಾಡಬೇಕಾದ್ರೆ ನಾನು ಬಾಯ್ಲರ್ ಕೋಳಿಗಳಿಗೆ ಮತ್ತು ನಾಟಿ ಕೋಳಿಗಳಿಗೆ ಅಂತಲೇ ನಾನು ಸರ್ಚ್ ಮಾಡಿ ಆಮೇಲೆ ನನಗೆ ಬಂದಿರೋ ರಿಸಲ್ಟ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನಮ್ಮ ಕೋಳಿಗಳು ನೋಡಿ ಫ್ರೆಂಡ್ಸ್, ಎಷ್ಟೊಂದು ಹೆಲ್ತಿಯಾಗಿ ಇದ್ದಾವೆ ಅಂತ. ಎಷ್ಟೊಂದು ಹೆಲ್ತಿಯಾಗಿ ಇರಬೇಕು ಯಾವಾಗಲೂ, ಯಾಕಂದರೆ ನಾನು ಮಂತ್ಲಿ ಬೇಸಿಸಲ್ಲಿ ಅವುಗಳಿಗೆ ಬೇಕಾದ ಒಂದು ಮೆಡಿಸಿನ್ಗಳನ್ನು ಹಾಕ್ತಾ ಇರ್ತೀನಿ. ನಂದು ನ್ಯಾಚುರಲಾಗಿ ನಾನು ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ನ್ಯಾಚುರಲಾಗಿ ಏನು ಸಿಗುತ್ತೆ ಅದನ್ನೇ ನಾನು ನನ್ನ ಕೋಳಿಗಳಿಗೆ ಹಾಕ್ತಾ ಇರ್ತೀನಿ.
ಹಾಗಾಗಿ ನನಗೆ ಅವುಗಳಲ್ಲಿ ಕಾಯಿಲೆಗಳು ಬರುವುದೇ ಇಲ್ಲ, ಹೆಚ್ಚಿನದಾಗಿ ಕಾಯಿಲೆಗಳು ಬರುವುದಿಲ್ಲ. ಬಂದರೂ ಸಹ ಈ ಥರದನ್ನೆಲ್ಲ ನಾವು ಅವುಗಳಿಗೆ ಮಂತ್ಲಿ ಬೇಸಿಸಲ್ಲಿ ಹಾಕ್ತಾ ಹೋದರೆ ಈಸಿಲಿಯಾಗಿ ಅವುಗಳು ಇಂಪ್ರೂವ್ ಆಗುತ್ತೆ. ಆಮೇಲೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಇರುತ್ತೆ. ನಿಮಗೆ ಗೊತ್ತಾ, ಅರಿಶಿಣದಲ್ಲಿ ತುಂಬಾ ಆ್ಯಂಟಿಸೆಪ್ಟಿಕ್ ಗುಣ ಇರುವುದರಿಂದ ಕೋಳಿಗಳಿಗೆ ತುಂಬಾ ಯೂಸ್ ಆಗುತ್ತೆ ಅಂತ. ಓಕೆನಾ ಫ್ರೆಂಡ್ಸ್, ಹಾಗಾಗಿ ನಾನು ಹೇಳ್ತಾ ಇರೋದು, ಕೋಳಿಗಳಲ್ಲಿ ಮೊಟ್ಟೆಗಳು ಇಡ್ತಾ ಇಲ್ಲ ಅಂತ ಹೇಳಿದರೆ ನೀವು ಈ ಒಂದು ಮೆಥಡ್ನ ಫಾಲೋ ಮಾಡಿ. ಮತ್ತು ಎಗ್ನ ಒಂದು ಕ್ವಾಲಿಟಿನೂ ನಿಮಗೆ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಇರುತ್ತೆ. ಮತ್ತು ನಾಟಿ ಕೋಳಿಗಳು ನೋಡಿ ನಿಮಗೆ ಈ ಥರನೇ ಇರ್ತವೆ. ಮತ್ತು ನಮಗೆ ನಾಟಿ ಕೋಳಿಗಳಲ್ಲಿ ಹೆಚ್ಚಿನ ಬೇಡಿಕೆ ಇರುವುದು ಹುಂಜೆಗಳಿಗೆ ಮತ್ತು ಮೊಟ್ಟೆಗಳಿಗೆ. ಮೊಟ್ಟೆಗಳನ್ನು ಆದಷ್ಟು ನಿಮಗೆ ಫರ್ಟೈಲ್ ಎಗ್ ಇದ್ದರೆ ಹುಡ್ಕೊಂಡು ಬಂದು ನಿಮ್ಮ ಮನೆಗಳಲ್ಲಿ ತಗೊಂಡು ಹೋಗ್ತಾರೆ. ನನಗೂ ಈಗಲೂ ಅಷ್ಟೇ ಫ್ರೆಂಡ್ಸ್, ಎಲ್ಲರೂ ನಿಮ್ಮ ಮನೆ ಮೊಟ್ಟೆಗಳಿದಾವಲ್ಲ, ಅಂದರೆ ಕೋಳಿ ಮೊಟ್ಟೆಗಳು, ಅದಕ್ಕೆ ಇದರ ಕೊಡಿ ಅಂತಲೇ ಕೇಳ್ಕೊಂಡು ಹೋಗ್ತಾರೆ. ಅಂದರೆ ನನಗೆ ದಿನ ಬಳಕೆಗೆ ನಮಗೆ ಅಷ್ಟು ಅಂದರೆ ಮೊಟ್ಟೆಗಳೇ ಸಿಗುವುದಿಲ್ಲ, ಬಟ್ ಇದಕ್ಕೆ ಬೇಡಿಕೆ ಅಂತೂ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಹೇಳ್ತಿರೋದು ಫ್ರೆಂಡ್ಸ್, ಯಾರೆಲ್ಲ ಕೋಳಿ ಸಾಕಾಣಿಕೆ ಮಾಡಲು ಇಷ್ಟ ಇದ್ದೆ ಖಂಡಿತವಾಗ್ಲೂ ಈ ವಿಡಿಯೋದ ಮೂಲಕ ನೀವು ನೋಡಿದರೆ ನಿಮ್ಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಮತ್ತು ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ವಿಡಿಯೋಗಳಲ್ಲಿ ನಾನು ನಿಮಗೆ ಎಲ್ಲದರಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ಬೇಕಾದರೆ ನೀವು ನೋಡ್ಕೋಬೋದು. ಮತ್ತು ಕೋಳಿಗಳಲ್ಲೇ ನೀವು ಡಲ್ ಆಗ್ತಾ ಇದ್ದರೆ ಅದನ್ನು ಅಬ್ಸರ್ವ್ ಮಾಡಿ, ಡಲ್ ಇರುವಂಥ ಕೋಳಿಗಳಿಗೆ ನೀವು ಸಪ್ರೇಟ್ ಗೂಡಿನಲ್ಲಿ ಹಾಕಿ ಅವುಗಳಿಗೆ ಫಸ್ಟ್ ಟ್ರೀಟ್ಮೆಂಟ್ ಮಾಡಿ. ಮನೆಯಲ್ಲಿ ಇರುವಂತಹ ಟ್ರೀಟ್ಮೆಂಟಿಂದ ವರ್ಕ್ ಆಗ್ತಿಲ್ಲ ಅಂತ ಹೇಳಿದರೆ ವೆಟರ್ನರಿ ಫಾರ್ಮ್ ಅಲ್ಲಿ ಹೋಗ್ತಿರಲ್ವ, ಅಲ್ಲಿಗೆ ಹೋಗ್ಬಿಟ್ಟು ಅವ್ರ ಹತ್ರ ಕೇಳಿ, ಅವರು ನಿಮಗೆ ಕರೆಕ್ಟಾಗಿ ಯಾವ ಥರ ಮೆಡಿಸಿನ್ ಹಾಕಬೇಕು ಅಂತ ಹೇಳ್ತಾರೆ. ಇಲ್ಲ ಅಂದರೆ ನಿಮ್ಮ ಕೋಳಿಗಳಿಗೆ ಮನೆಗಳಲ್ಲೇ ಟ್ರೀಟ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿದರೆ ಪರವಾಗಿಲ್ಲ, ಓಕೆನಾ, ಆ ಥರನೂ ಮಾಡ್ಕೊಳ್ಳಿ. ಮತ್ತು ನೀವು ಡೈಲಿ ಬೇಸಿಸಲ್ಲಿ ಕ್ಲೀನಿಂಗ್ ಮಾಡೋದು, ಕೋಳಿಗಳಿಗೆ ತಿನ್ನಕ್ಕೆ ಹಾಕೋದು, ಅವೆಲ್ಲ ಸ್ವಲ್ಪ ಚೇಂಜಸ್ ಮಾಡಿದರೆ ಖಂಡಿತವಾಗ್ಲೂ ಫ್ರೆಂಡ್ಸ್ ನಿಮ್ಮ ಒಂದು ಪೋಲ್ಟ್ರಿ ಫಾರ್ಮ್ನ ಏನು ಬಿಸ್ನೆಸ್ನ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು ಖಂಡಿತವಾಗ್ಲೂ ಯೂಸ್ ಆಗುತ್ತೆ, ಆಮೇಲೆ ಗ್ರೋ ಆಗುತ್ತೆ. ಮತ್ತು ಕೋಳಿಗಳಲ್ಲೂ ಅಷ್ಟು ಸಹ ಡಿಸೀಸ್ಗಳು ಏನಂದರೆ ವೈಟ್ ಕಲರಲ್ಲಿ ಏನಾದರೂ ಅವರು ಗಲೀಜು ಮಾಡ್ತಾಯಿದ್ರೆ ಅದನ್ನು ಫೈಂಡ್ ಔಟ್ ಮಾಡಿ. ನಾನು ಮುಂಚಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ವೈಟ್ ಕಲರಲ್ಲಿ ಏನಾದರೂ ಕೋಳಿಗಳು ಗಲೀಜು ಮಾಡ್ತಾ ಇದ್ದಾವೆ ಅಂತ ಹೇಳಿದರೆ ಅಂಥ ಕೋಳಿಗಳನ್ನು ಸಪ್ರೇಟ್ ಮಾಡಿಬಿಟ್ಟು ಅವುಗಳಿಗೆ ಫಸ್ಟ್ ಟ್ರೀಟ್ಮೆಂಟ್ನ ಮಾಡಬೇಕು ನೀವು. ಯಾಕೆ ಅಂದರೆ ವೈಟ್ ಕಲರಲ್ಲಿ ಏನಾದರೂ ಕೋಳಿಗಳು ಗಲೀಜು ಮಾಡ್ತಾ ಇದ್ದಾವೆ ಅಂತ ಹೇಳಿದರೆ ಅವುಗಳು ಸಾಯುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಓಕೆನಾ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗ್ಬೋದು ಅಂತ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ಪ್ಲೀಸ್ ನನಗೆ ಕಮೆಂಟ್ಗಳಲ್ಲಿ ತಿಳಿಸಿ. ಇದರ ಬಗ್ಗೆ ನಾನು ನಿಮಗೆ ಇನ್ನಷ್ಟು ವಿಷಯಗಳನ್ನು ಹೇಳ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್, ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ, ನನಗೆ ಒಂದು ಲೈಕನ್ನು ಕೊಡಿ, ದಯವಿಟ್ಟು ನನಗೆ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಇನ್ನಷ್ಟು ವಿಷಯಗಳನ್ನು ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.